ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡ್ವಿ, ಆಗ್ಲೇ ಗೌರಿ ಗಣೇಶ ಬಂದಾಯ್ತು. ಹಸ್ಬೆಂಡ್ ಶುಡ್ ಶಾಪ್ ಫಾರ್ ವೈಫ್ ಆಸ್ ಐ ಆಲ್ವೇಸ್ ಶಾಪ್ ಫಾರ್ ಮೈ ಹಸ್ಬೆಂಡ್. ನನ್ಕಿನ ಜಾಸ್ತಿ ಪ್ರತಿಯೊಂದು ಕಮೆಂಟ್ ನ ಚೆಕ್ ಮಾಡೋದು ಜಯಂತ್ ಅವರೇ. And they'll be like, oh, you're so cute, you are so cute. Abba latri. Who's this handsome boy? Okay. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ಹಂಗೇನ ಹುಡುಗ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನು ಮತ್ತೆ ಜಯಂತ್ ಇವತ್ತು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಶಾಪಿಂಗು ಅಂತ ಅನ್ಕೊಂಡ್ರೆ, ಹಬ್ಬ ಆಗಸ್ಟ್ ಮಂತಲ್ಲಿ ಹಬ್ಬನೋ ಹಬ್ಬ. ಈಗಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡ್ವಿ, ಆಗ್ಲೇ ಗೌರಿ ಗಣೇಶ ಬಂದಾಯ್ತು. ಆ್ಯಂಡ್ ನಮ್ಮತ್ತೆ ಹೋಗಮ್ಮ ಸೀರೆ ತಗೋ ಮಗು ಅಂತ ಹೇಳಾಯ್ತು. ಸೊ ನನ್ನ ಅತ್ತೆ ಮಾವ ನನಗೆ ಸೀರೆ ಕೊಡಿಸ್ತಾ ಇದ್ದಾರೆ ಹಬ್ಬಕ್ಕೆ. ವೆರಿ ಖುಷಿ. ಹಸ್ಬೆಂಡ್ ಕೊಡಿಸ್ಬೇಕಿತ್ತು, ಅದ್ರ ಬದಲು ಹಸ್ಬೆಂಡ್ ಮಮ್ಮಿ ಡ್ಯಾಡಿ ಕೊಡಿಸ್ತಾ ಇದ್ದಾರೆ. ಎಂತ ಇಲ್ಲ ನಾನು ಜಯಂತ್ಗೆ ಕೇಳ್ತಾನೆ ಇದ್ದೆ ಸೀರೆ ಕೊಡ್ಸು ಅಂತ. ಬಟ್ ಜಯಂತ್ ನಂಗೆ ಕೊಡ್ಸಿಲ್ಲ. ಆದರೆ ನಾನು ಕೇಳೇ ಇಲ್ಲ ನಮ್ಮ ಅತ್ತೆ ಮಾವನ, ಅವ್ರು ನಂಗೆ ಕೊಡಿಸ್ತಾ ಇದ್ದಾರೆ. ಸೊ ಹೋಗಿ ಹಬ್ಬಕ್ಕೆ ಸೀರೆ ತಗೋ ಅಂತ ಹೇಳಿದ್ರು. ಹಾಗಾಗಿ ಎಂತ ಶಾಪಿಂಗ್ ಹೋಗ್ತಾ ಇದೀವಿ ಅಂದ್ರೆ ನಾವು ಶಾಪಿಂಗ್ ಹೋಗ್ತಾ ಇರೋದು ಮೇಘ್ನ, ನಾನು ಕರ್ಕೊಂಡು ಹೋಗ್ತಾ ಇದೀನಿ. ನನ್ನ ಕರೆಕ್ಷನ್ ಇತ್ತು. ಶಾಪಿಂಗ್ ಯಾಕೆ ನೀನು ನನಗೆ ಶಾಪ್ ಮಾಡಲ್ವಾ? ಮಾಡ್ತೀನಿ, ಬಟ್ husband should shop for wife as I always shop for my husband. Once more husband should shop for wife as I always shop for my husband. So ಸೀರೆ ತಗೊಳಕ್ಕೆ ಅಂತ ಹೋಗ್ತಾ ಇದೀವಿ. ಆ್ಯಂಡ್ ನನ್ನ ಪ್ರತಿಯೊಂದು ಸೀರೆಗೂ ನೀವು ಎಷ್ಟು ಪ್ರೀತಿಯನ್ನು ತೋರಿಸ್ತೀರಾ, ಒಪ್ಸಿ ತುಂಬ ಲವ್ ತೋರಿಸ್ತೀರಾ ನನಗೆ. ಹಾಗಾಗಿ ನಿಮ್ಮನ್ನು ಯಾಕೆ ನನ್ನ ಸ್ಯಾರಿ ಶಾಪಿಂಗ್ ಪ್ರಕ್ರಿಯೆಯಲ್ಲಿ ಭಾಗಗೊಳಿಸಬಾರ್ದು ಅಂತ ನಿಮ್ಮನ್ನು ನನ್ನ ಜೊತೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ತೋರಿಸ್ತೀನಿ. ಇವತ್ತು ನಾನು ಧವಳ ಅನ್ನೋ ಒಂದು ಸ್ಯಾರಿ ಅಂಗಡಿಗೆ ಹೋಗ್ತಾ ಇದ್ದೀನಿ. ಆ ಒಂದು ಸ್ಯಾರಿ ಶಾಪಲ್ಲಿ ಒಂದು ಸೀರೆ ತೊಗೊಂಡಿದ್ದೆ. ಅದು ತುಂಬಾ ಇಷ್ಟ ಆಗೋಗಿತ್ತು. ಅದಾದ್ಮೇಲೆ ನಾನು ಮತ್ತೆ ಅಂಗಡಿಗೆ ಹೋಗಿಲ್ಲ ತೊಗೋಬೇಕಂತ. ಸೊ ಈ ಹಬ್ಬಕ್ಕೆ ನಂಗೆ ನೆನಪಾಯ್ತು, ಯಾಕೆ ಅಲ್ಲಿ ಹೋಗಿ ಮತ್ತೆ ಕಲೆಕ್ಷನ್ ಚೆಕ್ ಮಾಡಬಾರ್ದು ಅಂತ. ಸೊ ಐ ಥಾಟ್ ಓಕೆ ಲೆಟ್ಸ್ ಗೋ ದೇರ್. ಏನು ಹತ್ರ, ನಮ್ಮ ಅಮ್ಮನ ಮನೆಗೆ ತುಂಬ ಹತ್ರ ಅದು. ಸೊ ಇಟ್ಸ್ ಇನ್ RR ನಗರ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಆ್ಯಂಡ್ ಐ ಹೋಪ್ ಇನ್ಸ್ಟಾಗ್ರಾಮಲ್ಲೆಲ್ಲ ಅವ್ರ ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಹೋದಾಗಲೂ ನಂಗೆ ತುಂಬ ಇಷ್ಟ ಆಗಿತ್ತು. ಒಂದು ಸ್ಯಾರಿಯನ್ನು ಪಿಕ್ ಮಾಡಿದ್ದೆ. ಅದು ಆ್ಯಕ್ಚುಲಿ ತೊಗೊಂಡಿದ್ದೆ ನಮ್ಮ ಮಮ್ಮಿಗೆ ಅಂತ, ಬಟ್ ಬ್ಲೌಸ್ ಹೊಲ್ಸ್ಕೊಂಡಿದ್ದು ನಾವೇ. ಹೆಂಗೆ ಕಿಲಾಡಿ ನಾನು. ಸೊ ಇವಾಗ ಈ ಹಬ್ಬಕ್ಕೂ ಒಂದು ಸೀರೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಗೌರಿ ಹಬ್ಬಕ್ಕೆ ಮನೆಯವ್ರು ಕೂಡ ಕೊಡಿಸ್ತಾರಲ್ಲ, ನಮ್ಮಣ್ಣ ದುಡ್ಡು ಕೊಟ್ಟಿದ್ದಾನೆ. ಬಟ್ ಅದಕ್ಕೆ ನಾನು ಬೇರೆ ಏನಾದ್ರು ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಐಮ್ ಸ್ಟಿಲ್ ನನ್ನ ದಾಲಮ್ಮ. ನೋಡೋಣ, ನಮ್ಮಮ್ಮ ಕೂಡ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ, ಇಷ್ಟ ಆಗುತ್ತಾ ಸೀರೆ, ಯಾವ ಸೀರೆ ತಗೋತೀನಿ, ಎಲ್ಲ ಪ್ರಕ್ರಿಯೆ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನನ್ನ ಜೊತೆ. ಜಯಂತ್ ಅವರು ನನಗೆ ಸೀರೆ ಸೆಲೆಕ್ಟ್ ಮಾಡ್ತಾರೋ ಅಂತ ನೋಡುವ. ನಾನು ವಿಡಿಯೋ ಮಾಡ್ತೀನಿ. ಅದಕ್ಕೇನು ಅವ್ರು ನನ್ನ ಜೊತೆ ಬರ್ತೇವೆ. ಆ್ಯಕ್ಚುಲಿ ಬಿಲ್ ಪೇ ಮಾಡಕ್ಕೆ ಬರ್ತಿದ್ದಾರೆ. ಸೊ ಜಯಂತ್ ಅವ್ರಿಗೆ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸು. ಯಾವ ವ್ಲಾಗಲ್ಲಿ ಗೊತ್ತಾ? ನಾನು ಮೇಕಪ್ ಮಾಡಿದ ವ್ಲಾಗಲ್ಲಿ. ಅಫ್ಕೋರ್ಸ್ ಹಿ ರೀಡ್ಸ್ ಆಲ್ ದ ಕಮೆಂಟ್ಸ್. ಐ ಆಮ್ ಶೋರ್ ಕುತ್ಕೊಂಡು ಲೈಕು ಮಾಡ್ತಿರ್ತಾರೆ ಅನ್ಸುತ್ತೆ. ನನ್ಕಿನ ಜಾಸ್ತಿ ಪ್ರತಿಯೊಂದು ಕಮೆಂಟ್ ನ ಚೆಕ್ ಮಾಡೋದು ಜಯಂತ್ ಅವರೇ. ಅಂಡ್ ಹಿ ಇಸ್ ಸೋ ಪ್ರೌಡ್ ಆಫ್ ಹಿಮ್ಸೆಲ್ಫ್. ನೋಡು ನನ್ನ ಹತ್ತ ಗಂಡ ಪಡಿಯೋಕೆ ನೀನ್ ಎಷ್ಟು ಪುಣ್ಯ ಮಾಡಿದ್ಯಾ ನೋಡು, ಜನ ಹೆಂಗ್ ಕಮೆಂಟ್ ಮಾಡ್ತೀರಂತ ಎವ್ರಿ ಡೇ ಅಟ್ಲೀಸ್ಟ್ ನಂಗೆ ಒಂದು 10 times ನೆನಪಿಸ್ತಾರೆ. ಸೊ ಹಿ ಇಸ್ ವೆರಿ ಪ್ರೌಡ್ ಆಫ್ ಆಲ್ ಯುವರ್ ಕಾಮೆಂಟ್ಸ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಅಂಡ್ ಈಸ್ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ಸ್ ಹೇಳ್ಬಿಡಿ ಆಡಿಯನ್ಸ್ಗೆ. ಎಷ್ಟು ಆಕ್ವರ್ಡ್ ಅಂತ ಗೊತ್ತಿರೋ ವೈ ಡು ಯು ಪುಟ್ ಮೀ ಇನ್ ಸಚ್ ಸಿಚುವೇಷನ್ಸ್. ಥ್ಯಾಂಕ್ಸ್ ಹೇಳ್ಬೇಕಲ್ಲ ನೀನು. ಅವ್ರಷ್ಟು ಕಾಂಪ್ಲಿಮೆಂಟ್ ಮಾಡ್ತಿದ್ರೆ ನಿನ್ನ ಥ್ಯಾಂಕ್ಸ್ ಅವ್ರಿಗೆ ತಲುಪೋದು ಹೇಗೆ? ಸೊ ಸೇ ಥ್ಯಾಂಕ್ಸ್ ಟು ಆಲ್ ಆಫ್ ಯುವರ್ ಫ್ಯಾನ್ಸ್. ಥ್ಯಾಂಕ್ ಯು ಆಲ್. ನನ್ನ ಬಗ್ಗೆ ನೀನೇ ಹೇಳ್ಬಿಡು ಚೆನ್ನಾಗಿ ಪ್ಲೀಸ್. ನೋಡಿ ಈ ತರ ಹೇಳಿದ್ರೆ ಅಂಡ್ they'll be like, oh you so cute, you is so cute, you is so cute. Abba latri. ಎಷ್ಟು ಇನ್ನೋಸೆಂಟ್ ನಮ್ ಜಯು ಅಂತೆಲ್ಲ ಕಮೆಂಟ್. ಐ ಮೀನ್ ಡೋಂಟ್ ಕಾಲ್ ಹಿಮ್ ಜಯು, call him Jayant please. ಅಷ್ಟೇ.
ಇನ್ನೋಸೆಂಟ್ ಎಲ್ಲ ಏನಿಲ್ಲ, ಕಿಲಾಡಿ, ನನ್ಗಿನ ದೊಡ್ಡ ಕಿಲಾಡಿ ನಮ್ಮ ಯಜಮಾನ್ರು. ಕಿಲ್ಲಾಡಿ ಇಲ್ಲ ಅದೆಲ್ಲ ನೀವು ಏಯ್ 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 ಬರೀ ನಿಮ್ಮ ಫುಡ್ ಸ್ಟೆಪ್ಸ್ ಅಲ್ಲಿ ಫಾಲೋ. ಏಯ್ ಏಯ್ ಏಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಕಾಂಪ್ಲಿಮೆಂಟ್ಸ್. ಇನ್ನೋಸೆಂಟ್ ಇಲ್ಲ ಬಟ್ ಕ್ಯೂಟ್ ಫಾರ್ ಶೋರ್. ಆಮೇಲೆ ಅಷ್ಟೇ, ಇವಾಗ ಹೋಗ್ಬಿಟ್ಟು ಸ್ಯಾರಿ ಶಾಪಿಂಗ್ ಮಾಡುವ. ನೀ ಏನಾದ್ರು ತಗೋತೀಯಾ? ಏನೂ ಇಲ್ಲ, ನಂಗೆ ಹೇಳ್ತಾರೆ ಬಟ್ ನಾ ಕೊಡಿಸ್ತೀನಿ. ನೋಡೋಣ ಸಪ್ರೇಟ್ ಶಾಪಿಂಗ್ ಮಾಡೋದು. ಇದ್ರಲ್ಲಿ ಬೇರೆ ಸೆಪ್ರೇಟ್ ಬ್ಲಾಗ್ ಮಾಡೋಣ ಅಂತ ಜೈಯೋದು. ಕಿಲಾಡಿ, ಇದಕ್ಕೆ ನಾನು ಕಿಲಾಡಿ ಅಂದಿದ್ದು. ಅಷ್ಟೆಲ್ಲ ಸೀರಿಯಲ್ಲ. ಸೊ ಎಸ್, ಸಿಗುವ ಅಂಗಡಿಲಿ ನಿಮಗೆ. ಇದೆಲ್ಲ ಕಾಂಟ್ರಾಸ್ಟ್ ಇದೆ, ಇದು ಕಾಂಟ್ರಾಸ್ಟ್ ಇದು ಪಲ್ಲು ಬರುತ್ತೆ, ಇದು ಬ್ಲೌಸ್ ಬರುತ್ತೆ. ಕಾಣಿಸ್ತಿದೆ? ತೋರಿಸಿ, ಇದೇ ಥರದ್ದು ಬರಬೇಕಾ ಕಲರ್ಸು? ಇದೊಂದು ಸೈಡ್ ತೋರಿಸ್ತೀವಿ. ಹಾಂ, ಹೆಂಗಿದೆ ಜೈನ್? ಯಾವುದು ಬೇಡ, ಸೈಡ್ ಬೇಡ. ಸೊ ಇದು ಬ್ಲೌಸ್ ಬರುತ್ತಲ್ಲ, ಇದು ಪಲ್ಲು, ಇದು ಬ್ಲೌಸು. ಇದು ಬ್ಲೌಸ್ ಬರುತ್ತೆ. ಇದು ಚೆನ್ನಾಗಿದೆ. ಅದು ನಿಮಗೆ ನಮ್ಮಮ್ಮ ಬಾರ್ಡರ್ ಇರಬೇಕಿತ್ತು ಅಂತ ಹೇಳ್ತಿದ್ದಾರೆ. ಲೈಕ್ ಈ ಕಲರ್ ನಂಗೆ ಚೆನ್ನಾಗಿ ಕಾಣುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಲ್ಯಾವೆಂಡರ್ ಗ್ರೀನ್. ಸೊ ನಾನು ರೀಸೆಂಟಾಗಿ ಒಂದು ಲ್ಯಾವೆಂಡರ್ ತೊಗೊಂಡೆ. ಸೊ ಅಮ್ಮ ಅದು ಆಲ್ರೆಡಿ ಇದೆಯಲ್ಲ ಬೇಡ, ಇದನ್ನು ತೊಗೊಂತಾರೆ, ಸಜೆಸ್ಟ್ ಮಾಡ್ತಿದ್ದಾರೆ ಈ ಕಲರ್ ನೋಡಂತ. ಜಯಂತ್ ಆಲ್ಸೋ, ಜಯಂತ್ ಫೀಲ್ ದಿಸ್ ಇಸ್ ಮೋರ್ ಬ್ರೈಟ್ ಬಟ್ ಐ ಜಸ್ಟ್ ಬಾಟ್ ಒನ್ ಲ್ಯಾವೆಂಡರ್. ಸೊ ಐ ಶುಡ್ ಗೋ ಫಾರ್ ಅ ಡಿಫ್ರೆಂಟ್ ಕಲರ್. ಲೆಟ್ಸ್ ಸಿ. ಲಾಸ್ಟ್ ಟೈಮ್ ತೊಗೊಂಡೋಗಿದ್ದ ಥರ ಆಗೈತೆ, ಸೇಮ್ ಆಗಿರುತ್ತೆ. ಚೆನ್ನಾಗಿದೆ ಅಲ್ವಾ? ಸೊ ಶಾಪಿಂಗ್ ಮುಗ್ದಿದೆ, ಸೀರೆ ತಗೊಂಡಿದ್ದೀನಿ. ನಾನು ನಿಮಗೆ ಫೈನಲ್ ಅಂತ ತೋರಿಸಿದ್ನಲ್ಲ ಸೀರೆ, ಅದು ತಗೊಳ್ಳಿಲ್ಲ. ಆಮೇಲೆ ನಂಗೆ ಇನ್ನೊಂದು ಸೀರೆ ಇಷ್ಟ ಆಯ್ತು, ತಗೊಂಡೆ. ಬಟ್ ಅವ್ರು ನನಗೆ ವಿಡಿಯೋ ಶೂಟ್ ಮಾಡಕ್ ಬಿಡ್ಲಿಲ್ಲ ಫಾರ್ ಆಬ್ವಿಯಸ್ ರೀಸನ್ಸ್, ಬೇಡ ಮ್ಯಾಮ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಐ ಹ್ಯಾವ್ ಸೆಲೆಕ್ಟೆಡ್ ಅ ವೆರಿ ನೈಸ್ ಸ್ಯಾರಿ. ಯಾಕೆ ಫೈನಲ್ ಮಾಡಿದೆ ಅಂತ ನಿಮಗೆ ಹಬ್ಬದ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಏನನ್ನಿಸ್ತಮ್ಮ ನಾನು ಸೆಲೆಕ್ಟ್ ಮಾಡಿದ ಸೀರೆ ಬಗ್ಗೆ? ಜಯಂತ್ ಏನನ್ನಿಸ್ತು? ಚೆನ್ನಾಗಿದೆ. ಅಷ್ಟೇ, ನಾನು ಎಲ್ರಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ ಹೆಂಗಿದೆ ಅಂತೆಲ್ಲ. ಸೊ ಎಲ್ರಿಗೂ ಇಷ್ಟ ಆಯಿತು, ನಮ್ಮ ಅತ್ತೆ ಮಾವ ನನ್ನ ಅಕ್ಕಂಗೆಲ್ಲ. ಅವ್ರಿಗೂ ಒಂದು ಸೀರೆ ತೊಗೊಂಡಿದ್ದೀನಿ. ಸೊ ಶಾಪಿಂಗ್ ಆಗಿದೆ. ಹಬ್ಬದ ಬ್ಲಾಗಲ್ಲಿ ನಿಮ್ಗೆ ಯಾವ ಸೀರೆ ಫೈನಲ್ ಮಾಡಿದೆ, ಯಾಕೆ ತೊಗೊಂಡೆ, ಪ್ರೈಸ್ ಎಷ್ಟಾಯಿತು ಎಲ್ಲ ಡೀಟೇಲ್ಸು ಕೊಡ್ತೀನಿ. ಬ್ಲೌಸ್ ಎಲ್ಲ ಆದಮೇಲೆ ಇನ್ನೂ ಚೆನ್ನಾಗಿರುತ್ತಲ್ಲ. ಸೊ ಅಫ್ಕೋರ್ಸ್ ಬ್ಲೌಸ್ ವಿಲ್ ಬಿ ಡನ್ ಬೈ ಬಿಂದು, ನನ್ನ ಪರ್ಮನೆಂಟ್ ಡಿಸೈನರ್. ಸೊ ಅವ್ರಿಗೆ ಇವಾಗಲೇ ಕಳಿಸ್ಬಿಡ್ತೀನಿ ನಾನು, ಬಿಟ್ಟು ಹಬ್ಬಕ್ಕೆ ಇನ್ನೊಂದು ವಾರನೂ ಇಲ್ಲ ಅನಿಸುತ್ತೆ. ಸೊ ಯಾ, ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನೀನು ಎಲ್ಲಿ ಬೇಕು ಅಲ್ಲಿ ಗೋಲ್ಗಪ್ಪ. ಮುಂದಿಲ್ಲ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀವಿ, ಬನ್ನಿ. ನಾನು ಡಿಸೈಡ್ ಮಾಡಿಲ್ಲ ಇನ್ನು. ಓಕೆ, ಸೊ ನನ್ನ ಶಾಪಿಂಗ್ ಮುಗ್ದಿದೆ. ಅಮ್ಮನ ಕೂಡ ಮನೆಗೆ ಡ್ರಾಪ್ ಮಾಡಿದ್ದೀವಿ. ಇವಾಗ ನಾವು ಹೋಗ್ತೀವಿ ಜಯಂತ್ ಅವರ ಬಟ್ಟೆ ಶಾಪಿಂಗಿಗೆ. ಆರ್ ಯು ಎಕ್ಸೈಟೆಡ್ ಡಿಯರ್? ಎಕ್ಸೈಟ್ಮೆಂಟ್ ಆಗಿ ಇರಲೇಬೇಕು, ನಾನು ನೀನು ಬೈತಾಳೆ. ಅಫ್ಕೋರ್ಸ್, ಹೊಸ ಬಟ್ಟೆ ಅಂದರೆ ಎಲ್ರಿಗೂ ಎಕ್ಸೈಟ್ಮೆಂಟ್ ಇರಬೇಕು. ನಾನು ಹೆಂಡತಿ ಕೊಡಿಸ್ತೀಳೆ ಅಂತ ಖುಷಿ ಆಗ್ಬೇಕು ನಿಮಗೆ. ನಮ್ದೆಲ್ಲ ಹಾಕೊಳ್ಳೋದೆಲ್ಲ ಹೆಂಡ್ತಿನೇ ಡಿಸೈಡ್ ಮಾಡೋದಲ್ವಾ? ಬಿಕಾಸ್ ಡಿಸೈಡ್ ಮಾಡೋದು ಬೇರೆ, ಕೊಡ್ಸೋದು ಬೇರೆ. ಎಕ್ಸ್ಕ್ಯೂಸ್ ಮಿ ಡಿಯರ್.
ಎಲ್ಲ ಒಂದೇ ಬಿಕಾಸ್ ಬಟ್ಟೆ ಕೊಡ್ಸೋದು ನಾನೇ ಆರ್ಡರ್ ಮಾಡ್ಬಿಟ್ಟಿರ್ತೀನಿ ತಗೋ ಇದು ಅಂತ. ಯಾಕೆಂದ್ರೆ ನನ್ನ ಸೆಲೆಕ್ಷನ್ ನಿಮ್ಗೆ ಗೊತ್ತಿರುತ್ತಲ್ಲ. ಟಾಪ್ ನಾಚ್. ಯಾ, ಸೊ ಐ ಸೆಲೆಕ್ಟ್ ಹಿಸ್ ಕ್ಲೋತ್ಸ್ ಅಂಡ್ ಬೈ ಇಟ್ ಬಿಕಾಸ್ ನಾನೇನಾದ್ರು ತಗೋ ಅಂದ್ರೆ ಒಂದು ಲೆಕ್ಚರ್ ಕೊಟ್ಬಿಟ್ಟು ತಗೊಳ್ಳೋದೇ ಇಲ್ಲ. ಹಾಗಾಗಿ ನಾನು ತಗೊಂಬಂದ್ಬಿಟ್ಟು ಇಟ್ಬಿಡ್ತೀನಿ. ಸೊ ಇವಾಗ ನಾನು ಹಬ್ಬಕ್ಕೆ ಅವನಿಗೆ ಫೋರ್ಸ್ ಮಾಡಿ ತಗೋ ಪ್ಲೀಸ್ 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 ಅಂತೆಲ್ಲ ಇವಾಗ ಫೋರ್ಸ್ ಮಾಡಿ ಕನ್ವಿನ್ಸ್ ಮಾಡಿ ಎಲ್ಲ ಆಗಿದೆ. ಸೊ ಈಸ್ ರೆಡಿ ಟು ಬೈ. ಅದಾದಮೇಲೆ ವಿಲ್ ಗೋ ಆ್ಯಂಡ್ ಈಟ್. ಆಯಿತಾ? ಸೊ ಜಯಂತ್ ಅವ್ರಿಗೆ ಶರ್ಟ್ ನೋಡೋಣ ಅಂತ ನಾವು ಬಂದಿದ್ದೀವಿ. ಮಫ್ತಿನೇ ಅಲ್ಲ, ಯಾವಾಗಲೂ ಬರ್ತಾನೆ ಇರ್ತೀವಿ ಇಲ್ಲಿಗೆ. ಸೊ ನಂಗೆ ಈ ಶರ್ಟ್ ಇಷ್ಟ ಆಯಿತು ಅಂತ ಕೊಟ್ಟಿದ್ದೀನಿ ಜಯಂತ್ ಅವ್ರಿಗೆ ಟ್ರೈ ಮಾಡೋಕ್ಕೆ. ಅವ್ರಿಗೂ ಇಷ್ಟ ಆಗಿದೆ. ಸೊ ವಿ ಚೆಕಿಂಗ್ ಒಂದು ಸೈಜ್. ಇನ್ನೊಂದು 2-3 ಆಪ್ಷನ್ ಕೊಟ್ಟಿದ್ದೀನಿ, ನೋಡ್ಕೊಂಬನ್ನಿ. ತೋರಿಸ್ತು ಒಂದ್ಸತಿ. ಹೂಸ್ ದಿಸ್ ಹ್ಯಾಂಡ್ಸಮ್ ಬಾಯ್? ಓಕೆ, ವಾಟ್ ಇಸ್ ದ್ಯಾಟ್? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡು. ವೆರಿ ನೈಸ್, ವೆರಿ ನೈಸ್. ನೈಸ್ ಪ್ಯಾಟರ್ನ್, ಕಲರ್ ಚೆನ್ನಾಗಿ. ಯಾರು ಸೆಲೆಕ್ಟ್ ಮಾಡಿದ್ದು? ಮೇಘನ, ಶಂಕರಪ್ಪ, ಜಯಂತ್. ಓಹ್, ಇದು ದೀಪಿಕಾ ಬೌನಾನಿ ಪಡ್ಕೊಂಡ್ ಆಯಿತು. ಚೆನ್ನಾಗಿದೆ, ನಿಂಗೆ ಸೂಟ್ ಆಗ್ತಿದೆ ಕಲರ್. ನೀನು ಬೇಬಿ, ನೀ ಹಾಕಿರೋ ಕಲರ್ ಬೇಬಿ ಪಿಂಕ್. ಸೂಪರ್ ಅಲ್ಲ, ಹಂಸಲೆ ಕವರಿಂಗ್ ಬರೆಯಲ್ಲ. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ. ಹಂಗೇನೋ ಹುಡುಗ. ಕಮಿಂಗ್ ಸೂನ್. Going to the gym every day for the body. ಇನ್ನೊಂದು ಟ್ರೈ ಮಾಡ್ತೀಯ? ಅದು ಇದು ಅಲ್ಲಿಂದೊಂದು ಟ್ರೈ ಮಾಡ್ತೀನಿ. ಲವ್ಲಿ ಕಲರ್. ನನ್ನ ಕಣ್ಣೇ ಕಣ್ಣು. ನಿಂಗೆ ಇಷ್ಟ ಆಯ್ತಾ? ಯಾ, ಆಫ್ ಕೋರ್ಸ್. ನಮ್ಮ ಕಣ್ಣು ಗೊತ್ತಲ್ಲ, ನಮ್ಮ ಸೆಲೆಕ್ಷನ್ ಗೊತ್ತಲ್ಲ, ಅಲ್ಲೇ ಗೊತ್ತಾಗ್ಬಿಡ್ಬೇಕು. ಜಯಂತ್ನಲ್ಲಿ ನಮ್ಮಿಬ್ಬರ ಸೆಲೆಕ್ಷನ್ಲಿ ನಿನ್ನ ಸೆಲೆಕ್ಷನ್ ಚೆನ್ನಾಗಿರೋದು, ನನ್ನನ್ನು ಆರಿಸ್ಕೊಂಬಿಟ್ಟೆ. ಈ ಕಲರು ಇಲ್ಲ ನಿನ್ನ ಹತ್ರ, ಅದಕ್ಕೆ ಪರ್ಫೆಕ್ಟ್. ಲೆಟ್ಸ್ ಗೋ. ಥ್ಯಾಂಕ್ ಯು. ವೆಲ್ಕಮ್. ಆಫ್ ಕೋರ್ಸ್. ಸೊ ಜಯಂತ್ ಅವರ ಶಾಪಿಂಗ್ ಮುಗ್ದಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ತಿನ್ನಕ್ಕೆ, ಬಿಕಾಸ್ ಯು ವೆರಿ ಹಂಗ್ರಿ ಆ್ಯಂಡ್ ಟೈಮ್ ಆಗಿದೆ ಆಲ್ಮೋಸ್ಟ್ 9 ಗಂಟೆ. ಸೊ ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಲೈಟಾಗಿ ಇನ್ನೇನು ಊಟನೇ. ಸೊ ಐ ಆಮ್ ಫೀಲಿಂಗ್ ಲೈಕ್ ಈಟಿಂಗ್ ಸಮ್ ಚೋಲೆ ಭಟೋರೆ. ಸೊ ಕೊಡಿಸ್ತೀರಾ? ಯಜಮಾನ್ರಿ. Your wish is my command. ಸೊ ಇಬ್ಬರು ಲೈಟಾಗಿ ತಿನ್ಕೊಂಡು ಹೊರಡ್ತೀವಿ ಮನೆಗೆ. ಸೊ ಬನ್ನಿ, ಲೆಟ್ಸ್ ಗೋ ಈಟ್. ಸೊ ಸದ್ಯಕ್ಕೆ ನಾವು ಆಶಾ ಸ್ವೀಟ್ಸಿಗೆ ಬಂದಿದ್ದೀವಿ ಚೋಲೆ ಭಟೋರೆ ತಿನ್ನೋಣ ಅಂತ. ಸೊ ಇದನ್ನು ಒಂದೇ ಪ್ಲೇಟ್ ಸಾಕು, ನಾನು ಪ್ಲೇಟ್ ಶೇರ್ ಮಾಡೋಣ ಅಂತ ಇದ್ದೀವಿ. ಸೊ ಲೆಟ್ಸ್ ಡಿಗ್ರಿ. ತುಂಬ ಟೈಮ್ ಆಯಿತು. ಇನ್ಫ್ಯಾಕ್ಟ್ ನಾನು ಇದು ತಿನ್ನೋದೇ ಇಲ್ಲ, ಯಾಕೋ ಸಡನ್ನಾಗಿ ಒಂಥರ ಕ್ರೇವಿಂಗ್ ಬಂದ್ಬಿಡ್ತು ನನಗೆ ತಿನ್ಬೇಕಂತ. ಮೇಡಮ್ ಕ್ರೇವಿಂಗ್ ಬಂದರೆ ಕೊಡಿಸ್ಲೇಬೇಕು, ಇಲ್ಲಾಂದರೆ ಚಿಕ್ಕ ಮಗು ಥರ ಆಡ್ತಾರೆ. ಚಿಕ್ಕ ಮಗುನೇ ಅಲ್ಲ, ಶೇಪ್ ಎಷ್ಟು ಚೆನ್ನಾಗಿದೆ. ನಮಗೊಂದು ಜಯಗೊಂದು. ಇದರಲ್ಲಿ ಹಾಲು ಹಾಕಲ್ವ ಅವರು? ಇದೇ ಅದು ಗೊತ್ತಿಲ್ಲ, ಏನೇನೋ ಕೊಟ್ಟಿದ್ದಾರೆ ನೋಡಿ. ಉಪ್ಪಿನಕಾಯಿ ಅನಿಸುತ್ತೆ, ಇದು ಏನೋ ಗೊತ್ತಿಲ್ಲ ನನಗೆ. ಮೆಣಸಿನ್ಕಾಯಿ, ಇದು ಈರುಳ್ಳಿ ವಿತ್ ಸಮ್ ಗ್ರೀನ್ ಚಟ್ನಿ ಆ್ಯಂಡ್ ಚೋಲೆ. ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ. ಇದಾಗಿತ್ತು ನಮ್ಮ ಶಾಪಿಂಗ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೀರೆ ರಿವೀಲ್ಗೋಸ್ಕರ ಕಾಯ್ತಾ ಇದ್ರಿ, ಹಬ್ಬದ ವ್ಲಾಗ್ ಬರುತ್ತೆ. ಸೊ ಅಷ್ಟೇ, ಆದಷ್ಟು ಬೇಗ ಮುಂದಿನ ವೇಳೆ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್. ಜಯಂತ್ನ ತೋರಿಸ್ತೀನಿ ರೀ. ನಾನು ತೊಗೊಂಡಿದ್ದು ಸೀರೆ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. ಅಷ್ಟೇ, ಮಾತಿಲ್ಲ. ಮಾತೇ ಇಲ್ಲ. ವೆರಿ ಯುನೀಕ್ ಆಗಿ ನೈಸ್ ವೈಬ್ರೆಂಟ್ ಕಲರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ? ರಿವೀಲ್ ಮಾಡಿಬಿಡ್ಲಾ? ನೆಕ್ಸ್ಟ್ ಬ್ಲಾಗಲ್ಲಿ ಮಾಡಲಾ? ನೆಕ್ಸ್ಟ್ ಬ್ಲಾಗಲ್ಲಿ ಟೇಸ್ಟ್ ಮಾಡ್ತೀಯಾ ಇವಾಗ? ಆಮೇಲೆ ಮಾಡ್ತೀನಿ. ಓಕೆ, ಸಿ ಯು, ಬಾಯ್ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೆಲ್ಲ ಹೇಳು. ಎಸ್, ಮೇಘ್ನ ಎಲ್ಲ ಕಂಟೆಂಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಹೈಪು ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಬರೀ ನನ್ನ ಬಗ್ಗೆ ಮಾಡಬೇಡಿ, ಮೇಘ್ನ ಬಗ್ಗೆ ಮಾಡಿ. ನಂಬರ್ 1 ಲೈಕ್, ನಂಬರ್ 2 ಸಬ್ಸ್ಕ್ರೈಬ್, ನಂಬರ್ 3 ಕಮೆಂಟ್ ನಂಬರ್ 4 ಅಂಡ್ ಹೈಪ್, ನಂಬರ್ 5 ಶೇರ್ ಎಲ್ಲ ಮಾಡಿ. ಒಟ್ಟು ಏನೋ ಮಾಡ್ಕೊಳ್ಳಿ, ನನ್ ಬಿಟ್ಬಿಡಿ. ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅಷ್ಟೇ, ಮಾತಿಲ್ಲ. ಅಷ್ಟೇ. ಬಾಯ್ ಹೇಳು. ಆದಷ್ಟು ಬೇಗ ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಹೇಳು. ಆದಷ್ಟು ಬೇಗ ಮುಂದಿನ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಸತ್ಯ ಭಾವೆ ಕೋಪವೇನೆ